ಬೆಳಗ್ಗೆ ನಮ್ಮ ನಾಯಿಗಳು ಬಿಸ್ಕೆಟ್ ತಿಂತಾ ಇದ್ದಾವೆ ಕಣ್ರಿ. ಕರೆಯೋಳೆ ಲೇ ಜಿಮೆ, ಏನು ಅವಳು ನಂಗೆ ನೋಡ್ತಾ ಇದೀಯಾ ಗುರಾಯಿಸ್ಕೊಂಡು? ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಮಯ ಬಂದು 6:30 ಆಗಿದೆ. ಈಗ ತಾನೇ ತೋಟಕ್ಕೆ ಬಂದೆ. ಈಗ ತಾನೇ ತೋಟಕ್ಕೆ ಬಂದು ನಮ್ಮ ಡೈಲಿ ರೋಟೀನು ಇವತ್ತು ಹೇಗಿರುತ್ತೆ, ಬೆಳಗಿಂದ ಸಂಜೆವರೆಗೂ ಸ್ಮಾಲ್ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದಿರಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ. ಒಬ್ಬ ಹಳ್ಳಿ ಹುಡುಗಂಗೆ ಸಪೋರ್ಟ್ ಮಾಡಿ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ನಮ್ಮ ಮೇಲೆ ಏನಾನ ನಮ್ಮ ಮೇಲೆ ನಿಮಗೆ ಅಷ್ಟು ಕನಿಕಾರ ಇದ್ದರೆ ನೋಡ್ತಾವ್ರಲ್ಲ ಒಂದು ಈ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿರಿ, ಹಾಲಂತ ಕೊಟ್ಬಿಟ್ರೆ ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಹಕ್ಕಿಗಳ ಒಂದು ಚಿಲಿಪಿಲಿ ಅಲ್ವೇ? ಸೂರ್ಯ ಕೂಡ ಹುಟ್ಟಿದ್ದಾನೆ ಆಲ್ರೆಡಿ. ಆಲ್ಮೋಸ್ಟ್ ದೂರದಲ್ಲೆಲ್ಲೋ ನವಿಲುಗಳು ಕೂಗ್ತಾ ಇದ್ದಾವೆ. ಹಕ್ಕಿಗಳ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಸಖತ್ತಾಗಿದೆ ಇವತ್ತು. ಓಕೆ, ಈಗ ಸಂಪು ನೋಡಬೇಕು ನೈಟ್ ಎಷ್ಟು ನೀರು ಓಡಿದಾವೆ ಎಷ್ಟಿಲ್ಲ. ಓಡಿದ್ರೆ ಪರವಾಗಿಲ್ಲ, ಓಡಿಲ್ಲ ಅಂದರೆ ಕರೆಂಟ್ ಇವಾಗ ಕೊಟ್ಟಿಲ್ಲ ಅಂತ ಇಡೀ ಅವರು ಫ್ಯಾಮಿಲಿನ ಬೈಕೋಬೇಕಾಗ್ತದೆ. ಆಮೇಲೆ ನೋಡೋಣ. ಪರವಾಗಿಲ್ಲ, ಕರೆಂಟ್ ಕೊಟ್ಟಿದ್ದಾರಪ್ಪು, ಓಡಿದೆ ನೀರು, ಯಾರನ್ನೂ ಬೈಕೊಳೋ ಅವಶ್ಯಕತೆ ಇಲ್ಲ. ಓಕೆ, ಬೆಳಗ್ಗೆ ಇದೇ ರೀತಿಯಾಗಿ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ಕೆಲಸ ನಡೆಯೋದಿಲ್ಲ. ಫಸ್ಟ್ ಬೆಳಗ್ಗೆ ಬಂದು ಸಗಣಿ ಕೆಲಸ ನೋಡೋಣ ಬನ್ನಿರಿ. ಬಂದು ಎಷ್ಟು ಕಾಯಿ ಬಿಡಿಸಿದ್ದೀವಿ, ಇಷ್ಟೇ ಅಲ್ಲ, ಮತ್ತು ಇನ್ನೊಂದು ಮೂಟೆ ಅಲ್ಲಪ್ಪ, ಅಲ್ಲೊಂದು ಮೂಟೆ ಕಾಣಿಸ್ತಾಯಿದೆ ನೋಡಿ, ಕಾಣಿಸ್ತಾ ಇದೆಯಾ? ಅಲ್ಲೊಂದು ಮೂಟೆ. ನಮ್ಮ ಇಡೀ ತೋಟದಲ್ಲಿ ಇದೊಂದು ಪರಂಗಿ ಗಿಡ ಬೆಳೆಸಿದ್ದೀವಿ. ಅದು ನಾವು ಬೆಳೆಸಿಲ್ಲ, ಅದಷ್ಟು ಗದೆ ಬೆಳೆದಿರೋದು. ಈಗ ಸಮಯ ಬಂದು 9:30 ಆಗಿದೆ ಕಣ್ರಿ. ಟೀ ಬ್ರೇಕ್ ತಗೊಳಕ್ಕೆ ಬಂದಿದ್ದೀವಿ. ಟೀ ಬಗ್ಸ್ತಾ ಇದ್ದಾರೆ ನಮ್ಮಮ್ಮ. ಅಲ್ಲಮ್ಮ ಟೀ ಕೊಡು. ಬನ್ನಿ ಫ್ರೆಂಡ್ಸ್, ಗರಂ ಚಾಯ್ ಕುಡಿಯೋಣ. ಚಾಯ್ ಕುಡಿದ್ಬಿಟ್ಟು ಮತ್ತೆ ಇಷ್ಟಿದೆ, ಇದು ಇನ್ನೊಂದು 2 ಸಾಲಿದೆ. ಇದನ್ನು ಬಿಡಿಸಿದ್ರೆ ಈ ಟಾಕು ಕೂಡ ಕಂಪ್ಲೀಟ್ ಆಗುತ್ತೆ. ಈ ಟಾಕ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಬಂದು ಅದಕ್ಕೆ ಎಂಟ್ರಿ ಕೊಡಬೇಕು. ಇನ್ನು ಆ ಟಾಕಿದೆ, ಇಷ್ಟು ಎಲ್ಲ ಮುಗಿಸ್ಬೇಕು ಅಲ್ಲ ಪ್ರೇಮಕ್ಕ? ಈಗ ಸಮಯ ಬಂದು 10:15 ಕಣ್ರಿ. ಕರೆಂಟ್ ಬಂದಿದೆಯಲ್ಲ ನೋಡೋಣ. 8:15ಗೆಲ್ಲ ಕರೆಂಟ್ ಕೊಟ್ಟಿದ್ರು, ಆಲ್ಮೋಸ್ಟ್ ಇವಾಗಿದೆಯಾ ಇಲ್ಲ ನೋಡೋಣ. ಕರೆಂಟ್ ಏನೋ ಬಂದಿದೆ. ಈಗ ತೋಟಕ್ಕೆ ನೀರು ಬಿಡಬೇಕು. ಅವಾಗ ಅದಕ್ಕೇನು ಮಾಡಬೇಕು, ಈ ಥರ ಮೋಟಾರ್ನ ಆನ್ ಮಾಡಬೇಕು. ಆನ್ ಆಯಿತು. ಈಗ ಬಂದು ಏನಂದರೆ ಎಲ್ಲ ಸಂಪು ಕೊಡ್ತಾ ಇರ್ತೈತೆ ನೀರು. ನಮ್ಮ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ಇನ್ನು ಮಿಕ್ಕಿದ್ದು ಸಂಪಿಗೆ ಬಿಟ್ಕೋಬೇಕು. ಎಲ್ಲ ಒಂದೇ ಸರಿ ಬಿಡೋಕ್ಕೋದ್ರೆ ಪೈಪುಗಳೆಲ್ಲ ಅಂದ್ರೆಲ್ಲ ಹೊಡೆದೋಗುತ್ತೆ. ನೋಡಿರಿ, ನಮ್ಮದು ತೊಗರಿ ಗಿಡ ಕಟಿಂಗ್ ಹಾಕಿದ್ರು ಮತ್ತೆ ಕಾಯಿ ಬಿಟ್ಟೈತೆ. ಯಾಕಂದರೆ ಔಷಧಿಗಳು ಹೊಡ್ಕೊಂಡು ಅದೇ ರೀತಿಯಾಗಿ ತೋಟಕ್ಕೆಲ್ಲ ಔಷಧಿ ಹೊಡಿತೀನಲ್ಲ, ಆ ಮಿಗ್ಲಿದ ಔಷಧಿ ಎಲ್ಲ ಸುಮ್ಮನೆ ಈ ಥರ ಸ್ಪ್ರೇ ಮಾಡ್ತಿದ್ದೆ, ತಿರ್ಗಾ ಕಾಯಿ ಬಿಟ್ಟೈತೆ. ಓಕೆ, ಬರ್ತಾ ಇರಲಿ, ಹೊಸ ಪೂರ್ತಿ ತಿಂತಾ ಇರೋಣ ಅಲ್ವೇ? ಓಕೆ, ಎಲ್ಲ ಸಂಪಿಗೆ ನೀರು ಹೊಡ್ತೈತೆ. ಇವಾಗ ನಮ್ಗೆ ಎಷ್ಟು ಬೇಕಷ್ಟ ಬೆಟ್ರೋಲ್ ತಿರ್ಸ್ಕೊಳ್ಳೋಣ. ಓಕೆ, ಸಂಪಿಗೆ ಎಷ್ಟು ಬೇಕೋ ಅಷ್ಟು ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ಮಿಕ್ಕಿದ್ದು ಸಂಪಿಗೆ ಬಿಟ್ಟಿದ್ದೀನಿ. ಬೆಳಗಿಂದ ಕಾಯಿ ಬಿಡಿಸಿದ್ದೆಲ್ಲ ಎತ್ತಿ ಟರ್ಪಲ್ ಮೇಲೆ ಹಾಕಿದ್ದೀನಿ ನೆರಳಲ್ಲಿ, ನಮ್ಮ ಒಂದು ತೆಂಗಿನ ಮರದ ನೆರಳಲ್ಲಿ. ಯಾಕಂತೇಳಿದ್ರೆ ಗಾಳಿಗೆ ಸ್ವಲ್ಪ ಡ್ರೈ ಆಗಬೇಕು, ಸುರಿಗೆಲ್ಲ ಬಿಡಬೇಕು, ಕಚ್ಕೊಂಡಿರೋ ಸುರಿಗೆಲ್ಲ ಬಿಡ್ತೈತೆ. ಹಾಗಾಗಿ ಇವಾಗ ಹಾರಾಕ್ತಾ ಇದ್ದೀವಿ ಕಣ್ರಿ. ಈ ಕಡೆ ಡ್ರಮ್ಮಲ್ಲಿ ನೋಡಿದ್ರೆ ನೀರೇ ಇಲ್ಲ, ತಿಕ್ಕಮಕ್ಕ ತೊಳೆಯೋಕ್ಕೂ ನೀರಿಲ್ಲ. ಈ ಡ್ರಮ್ಗೆ ನೀರು ಬಿಡಬೇಕು ಇವಾಗ. ಆಕ್ಸರ್ ಬಿಲ್ಲಡಿ ಇಲ್ಲೇನು ಮಡಗಿದ್ದೀರಾ? ಅಲ್ಲಿ ನಾನು ಮಡಗಿದ್ದು. ಓಕೆ, ಈ ಡ್ರಮ್ ನೀರು ಬಿಡೋಣ ಬನ್ನಿ. ಗೇಟ್ ವಾಲ್ ತಿರ್ಸ್ಬಿಟ್ಟು ಬಂದೆ. ಡ್ರಮ್ ನೀರು ಓಡ್ತಾ ಇದೆಯಾ? ಹಾಂ, ಓಡ್ತಾ ಇದೆ. ಈ ಡ್ರಮ್ಮಲ್ಲಿ ನೀರು ತುಂಬಿಸ್ಕೊಂಬಿಟ್ರೆ ನಮಗೆ ಕೈಗಳು ತೊಳೆಯೋಕ್ಕೆ, ಈ ನೋಡ್ರಿ ತೊಂಡೆಕಾಯಿ ಈ ಥರ ಕೈ ಹೆಂಗಿದೆ, ಈ ಥರ ಕೈ ತೊಳೆಯೋಕ್ಕೆ ಮತ್ತು ತಿಕ್ಕ ತೊಳೆಯೋಕ್ಕೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತಲ್ವ. ಅದಕ್ಕೆ ಡ್ರಮ್ಮಲ್ಲಿ ನೀರು ತುಂಬಿಸಿ ಮಡ್ಕೊಂಬಿಡ್ತೀವಿ. ಔಷಧಿ ಹೊಡೆಯೋ ದಿನ ಮಾತ್ರ ಫ್ರೆಶ್ ಆಗಿರೋ ನೀರನ್ನ ಹಿಡ್ದು ಮಾಡ್ಕೊತೀನಿ. ಇನ್ನು ಬಾಕಿ ಟೈಮಾಗಲ್ಲ ಈ ಥರ ಒಂದು ಡ್ರಮ್ ತುಂಬಿಸಿ ಮಾಡ್ಕೊಂಬಿಟ್ರೆ
ಏನೊಂದಕ್ಕೂ ನೀರು ಆಗುತ್ತೆ ಕಣ್ರಿ. ಅಮ್ಮ ಸಮ್ಮ ಡ್ರಾಪ್ ಮಾಡು. ಹಾಂ ಓಕೆ, ಬರೋ ನೀರಲ್ಲೇ ಮುಖ ತೊಳ್ಕೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ, ಏನಂದರೆ ಈ ಥರ ಬಿಸಿಲಲ್ಲಿ ಒಣಗ್ತಾ ಮುಖದ ಮೇಲೆ ನೀರು ಹಾಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಕಣ್ರಿ. ಮೋಟ್ರ್ ಆಫ್ ಮಾಡಮ್ಮ ಅಂತ ಹೇಳಿದ್ರೆ ನಮ್ಮ ಅಮ್ಮನಿಗೆ ಬರ್ತಾ ಇದೆಯಾ ನೀನೇ ಬಂದು ಆಫ್ ಮಾಡು ಅಂತ ಹೇಳ್ತಾಯಿದ್ರೆ. ಎಂಥ ತಾಯಿ! ಯಾಕಂತ ಹೇಳಿದ್ದವರು ಅಂದರೆ ಊಟ ಮಾಡೋ ಬ್ಯುಸಿನಲ್ಲಿದ್ದಾರೆ ಕಣ್ರಿ. ನೋಡ್ರಿ ಆಲ್ರೆಡಿ ಬರ್ಸ್ತಾ ಇದ್ದಾರೆ, ಅದಕ್ಕೆ ಎದ್ದು ಮೋಟ್ರ್ ಆಫ್ ಮಾಡೋದು ಕಷ್ಟ ಆಗ್ಬಿಟ್ಟೈತೆ ನಮ್ಮ ಅಮ್ಮನಿಗೆ. ಓಕೆ, ನಾನೇ ಆಫ್ ಮಾಡಿದ್ದಾಯಿತು. ಬನ್ನಿ ಫ್ರೆಂಡ್ಸ್, ಸ್ವಲ್ಪ ನಾವು ಕೂಡ ಹೋಗಿ ಊಟ ಮಾಡ್ಕೊಂಡು ಬರೋಣ. ಬದುಕಾಗಿ ತಿನ್ನಬೇಕು, ತಿನ್ನೋದಕ್ಕೆ ಬದುಕಬೇಡ್ದೆ ನಮ್ಮ. ನೋಡ, ಮೋಟ್ರ್ ಆಫ್ ಮಾಡೋ ಅಂದೆ, ಎದ್ದೋಗಿ ಎಷ್ಟು ಆಫ್ ಮಾಡೋದು ಕಷ್ಟ ನಿನ್ಗೆ. ಏನು ಮಾಡಿ ಕಮ್ಮಿದ್ಯಾ ಅಡುಗೆ? ಪ್ರೇಮಕ್ನವ್ರೆ, ಬಾಬಾ ನುಗ್ಗೆಕಾಯಿ ಬಸಾರು ಈ ಬಿಸಿಲಲ್ಲಿ ಬಲೆ ಬಾಗುಂಟು. ಬಸಾರ್ನ ತೆಲುಗುನಾಗ ಏನನ್ನದ? ಒಂಚೂಲ್ ಸಾರು. ತಮಿಳಾಗ ಕನ್ನಡದಲ್ಲಿ ಬಂದು ಬಸಾರ್ ಅಂತ ಕರೀತೀರಿ. ಸಾಗುಡ ಕನ್ನಡದಲ್ಲಿ ಬಂದು ಬಸಾರ್ ಅಂತ ಕರಿತೀವಿ, ತೆಲುಗುನಲ್ಲಿ ಬಂದು ಏನಂತ ಕರೀದಮ್ಮ? ಒಂಚೂಲ್ ಸಾರು. ತಮಿಳಲ್ಲಿ ಬಂದು ಉಪ್ತಂಡು ಸಾರು. ನೋಡ್ರಿ ಯಾವ್ಯಾವ ಭಾಷೆ. ಕನ್ನಡದಲ್ಲಿ ಬಸಾರು, ತಮಿಳಲ್ಲಿ ಉಪ್ತಂಡು ಸಾರು. ಉಪ್ತಂಡು ಸಾರು ಪೋಡ ಅಂಡ್ರಂಗ ಅಲ್ಲಮ್ಮ, ಅಪ್ಪಡೆ ತಾನೇ ಅಂಡ್ರದ. ಬನ್ನಿ ಫ್ರೆಂಡ್ಸ್, ಇವತ್ತು ಬಸಾರು ಜೊತೆಗೆ ನುಗ್ಗೆಕಾಯಿ ಪಲ್ಯ. ಎಲ್ಲಿಂದಪ್ಪ ನುಗ್ಗೆಕಾಯಿ ಅಂತ ಕೇಳಿದ್ರೆ ನಮ್ಮ ತೋಟದ ಕಣ್ರಿ, ನಾವು ಬೆಳೆದಿದ್ದೀರಲ್ವ ಅದೇ ತೋಟದ್ದು ಕಿತ್ಕೊಂಡೋಗಿ, ನಮ್ಮ ತೋಟದ ಕಿತ್ಕೊಂಡೋಗಿ ಇವತ್ತು ಬಸಾರು ಮಾಡ್ಕೊಂಬಂದವ್ರಿ ನಮ್ಮಮ್ಮ. ಬನ್ನಿ ಫ್ರೆಂಡ್ಸ್, ಅನ್ನ ಬಸಾರು ಮತ್ತು ಜೊತೆಗೆ ನುಗ್ಗೆಕಾಯಿ ಒಳ್ಳೆ ನಳ್ಳಿ ಮೂಳೆ ಪೀಸ್ ಇದ್ದಂಗೆ ಇರ್ತದೆ. ಇದನ್ನು ಎತ್ಕೊಂಡು ಬಾಯಲ್ಲಿ ಚಿಪ್ತಾ ಇರದೆ ಕೆಲಸ, ನಳ್ಳಿ ಮೂಳೆ ಥರ. ಆಗಿದ್ದು 1.5 ಮೂಟೆನ ಎತ್ಕೊಂಡೋಗಿ ಅಂಜಣ್ಣ ಅವ್ರ ತೋಟದಲ್ಲಿ ಹಾಕ್ಬಿಟ್ಟು, ಏನಂದರೆ ನಮ್ಮ ತೋಟದ ಹತ್ರ ಗಾಡಿ ಬರ್ತದೆ, ಆದರೆ ಬೇಗ ಬಂದ್ಬಿಡ್ತಾರೆ, ಟೈಮಿಂಗ್ ಸಿಕ್ಕಾಪಣಕ್ಕಾಗಲ್ಲ, ಮೂಟೆ ಕೊಡೋಕ್ಕಾಗಲ್ಲ. ಹಾಗಾಗಿ ಬೈಕಲ್ಲಿ ಈ ಥರ ಎತ್ಕೊಬಂದು ಹಾಕ್ಬಿಟ್ಟು ಇವಾಗ ವಾಪಸ್ಸು ಮನೆ ಕಡೆ ಹೋಗ್ತಾಯಿದ್ದೀನಿ ಕಣ್ರಿ. ಬಿಸಿಲು ಕೂಡ ಸಿಕ್ಕಾಪಟ್ಟೆ ಇದೆ. ಮನೆಗೆ ಹೋಗಿ 1-3 ಗಂಟೆವರೆಗೂ ರೆಸ್ಟ್ ಮಾಡಿ ಮತ್ತೆ ವಾಪಸ್ ತೋಟ ಕಡೆ ಬಂದು ಮತ್ತೆ ಅದೇ ಕೆಲಸ ಕಂಟಿನ್ಯೂ ಮಾಡೋದು. ಇದೇ ರೀತಿಯಾಗಿರುತ್ತೆ ನಮ್ಮ ಜೀವನ. ಅಂದರೆ ಇವತ್ತು ಒಂದಿನದಲ್ಲ ಈ ಕತೆ, ಪ್ರತಿದಿನ ಕೂಡ ಇದೇ ಕತೆ ನಮ್ಮದು. ಏನಂದರೆ ಅವ್ರು ಇವ್ರ ಹತ್ರ ಲೇಟಾಗಿ ಎಲ್ಲಿ ಬರ್ತೈತೆ ಗಾಡಿ, ಅಲ್ಲಿ ಫೋನಲ್ಲಿ ಕೇಳ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಎತ್ಕೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಬರ್ತೀನಿ. ಇಲ್ಲಾಂದರೆ ಮೂಟೆಗಳು ಕೊಡೋಕ್ಕಾಗೋದಿಲ್ಲ. ನಮ್ಮ ತೋಟ ಹತ್ರಕ್ಕಾದರೆ 11 ಗಂಟೆಗೆಲ್ಲ ಓಡ್ಬಂದ್ಬಿಡ್ತಾರೆ. ಹಾಗಾಗಿ ನಮ್ಮ ಮೂಟೆ ಕೊಡೋಕ್ಕಾಗೋದಿಲ್ಲ. ಈ ಕೆಲಸ ಮಾಡ್ತೀನಿ ಕಣ್ರಿ. ನೋಡಿರಿ ನಮ್ಮ ರೋಡುಗಳೆಲ್ಲ ಹೆಂಗಿದ್ದಾವೆ. ಈ ಥರ ರೋಡಲ್ಲಿ 100 kg ಮೂಟೆ ಹಾಕ್ಕೊಂಡು ಗಾಡಿನ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ಕಣ್ರಿ. ಮೂಟೆ ಎಲ್ಲ ಹಾಕಿ ನೆಕ್ಸ್ಟ್ ಬಂದಿದ್ದು ನಾನು ನಮ್ಮೂರು ಸಂತೆಗೆ ಕಣ್ರಿ. ಮನೆಗೆ ತರಕಾರಿ ಬೇಕಾಗಿತ್ತು, ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಅಂತ ಇವೆಲ್ಲ ತಗೊಳಕ್ಕೆ ನಮ್ಮೂರು ಸಂತೆಗೆ ಬಂದಿದ್ದೀನಿ. ಇಲ್ಲಿ ವಾರಕ್ಕೊಂದ್ಸರಿ ನಡೆಯೋ ಒಂದು ಸಂತೆ, ಮಂಗಳವಾರ ಮಾತ್ರ ನಡೆಯೋದು ನಮ್ಮೂರಲ್ಲಿ ಸಂತೆ ಅಂತಲೇ ಹೇಳ್ಬೋದು ಕಣ್ರಿ. ಇವತ್ತು ತರಕಾರಿ ತಗೊಂಡೋಗೋಕ್ಕೆ ಬಂದಿದ್ದೀನಿ ಸಂತೆಗೆ. ಸಂತೆಗೆ ಹೋಗಿ ಬಂದಿದ್ದಾದಮೇಲೆ ನೆಕ್ಸ್ಟ್ ಒಂದು 4 ಗಂಟೆಗೆ ಮತ್ತೆ ತೋಟ ಕಡೆ ಬಂದು ಮತ್ತೆ ಕಾಯಿ ಬಿಡಿಸೋದೇ ಕೆಲಸ ನಡೀತು. ಓಕೆ, ಮತ್ತೆ ಬೆಳಗ್ಗೆ ಎಲ್ಲ ತೋರಿಸಿದ್ದೀನಿ, ಮತ್ತೆ ಸಂಜೆ ತೋರಿಸಿದ್ರು ಚೆನ್ನಾಗಿರಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ ಕಣ್ರಿ. ಈಗ ಸಮಯ ಬಂದು 6:30 ಆಗಿದೆ. ಮನೆ ಕಡೆ ಹೊರಡಬೇಕು. ಮನೆ ಕಡೆ ಹೊರಡೋದಕ್ಕೆ ನಮ್ಮಮ್ಮ ಕಲ್ಲಿಗೆ ಹಾಕ್ಕೊಂಡು ಉಜ್ತಾ ಇದ್ದಾರೆ. ಪ್ರೇಮಕ್ನವರೇ, ಏನ್ರಿ ಹಂಗುಜ್ತಾ ಇದ್ದೀರಾ? ಆ ಕಲ್ಲೇ ನಾನು ಬಿಳಿಸಿ ಆ ಪೈಪ್ ಹಿಡ್ಕೊಳಕ್ಕಂತ ಉಣಿದ್ದೀನಿ. ಏನಾಗೈತಿ ಕೈಗ? ಚೆನ್ನಾಗೈತೆ ಉಜ್ಜು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೊಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು ಅಂತ ಏನನ್ನ ನಮ್ಮ ಮೇಲೆ ನಿಮಗೆ ಒಂಚೂರಾದ್ರೂ ಕನಿಕರ ಇದ್ರೆ ನೋಡ್ತಾ ಇರೋರಲ್ಲ, ಈ ವಿಡಿಯೋನ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ದಿರ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಬಿಟ್ಟು ಸಾಕು. ಡೈಲಿ ಮಧ್ಯಾಹ್ನ 12 ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ಕನ್ನಡ ಸಿಗ್ತೀನಿ.